ಟ್ರೆಡಿಷನಲ್ ಆಗಿ ಇರ್ಲಿ ಅನ್ನೋ ಕಾರಣಕ್ಕೆ ರೆಡಿ ಆಗಿದ್ದೀನಿ. 2 ಅವರ್ ಚೆನ್ನಾಗಿ ಪಾಕದಲ್ಲಿ ರೊಟ್ಟಿ ನೆನ್ಕೊಂಡಾಗ್ಲೇ ಅದು ಈ ಪೌಡ್ರನ್ನ ಹಾಕಿ ಒಂದೇ 1 ಸೆಕೆಂಡ್, ಜಾಸ್ತಿ ಟೈಮ್ ಏನಿಲ್ಲ, ಅದು ನಿನ್ನ ಗಟ್ಟಿ ಆಗೋದೇನ್ ಬೇಕಿಲ್ಲ. ರೊಟ್ಟಿ ಹಾಕಿದಾಗ ನಮ್ಗೆ ಅದು ಗಟ್ಟಿ ಬರ್ಬೇಕು. ರೊಟ್ಟಿ ನಮ್ಗೆ ಟೇಸ್ಟ್ ಮತ್ತೆ ಹದ ಸಿಗೋದು ತುಂಬಾ ಚೆನ್ನಾಗಿದೆ. ಫಸ್ಟ್ ಮುದ್ದೆಗಳು ಮಾಡ್ಕೊಳಂತಡಿ. ನಾನು ಇಷ್ಟು ರೊಟ್ಟಿ ಪೀಸ್ ಮಾಡ್ಕೊಂಡಿದ್ದೀನಿ, ಇನ್ನು ರೊಟ್ಟಿ ಉಳಿದಿದೆ. ಬೇಕು ಕಡಪ ಒಲೆ ಹೊತ್ತಿಗೆಳ್ಳಿ, ಅದೊಂಚೂರು ಟೈಮ್ ಬೇಕಲ್ಲ ಅಂತ ಒಲೆ ಹಚ್ಚಿದೀನಿ. ಅದು ಹೊತ್ತಿಗೆ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರ್ಸ್ಬಿಡೋಣ. ಫಸ್ಟ್ ತಡಿ. ಹಾಯ್ ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ. ಇವತ್ತಿನ ವ್ಲಾಗ್ ಏನಂತ ಅಂದ್ರೆ, ಇದು ಮೋಸ್ಟ್ ಡಿಮ್ಯಾಂಡಿಂಗ್ ವಿಡಿಯೋ ಅಂತ ಅಂದ್ರೆ ತಪ್ಪಾಗೋದಿಲ್ಲ. ಮೋಸ್ಟ್ ಅಂತ ಅಂದ್ರೆ ತುಂಬಾ ಜನ ಕೇಳಿದ್ದಾರೆ ಅಂತ ಅಲ್ಲ. ನನ್ನ ಇನ್ಸ್ಟಾಗ್ರಾಮ್ ಅಲ್ಲಾಗ್ಲಿ, ಯೂಟ್ಯೂಬ್ ಅಲ್ಲಾಗ್ಲಿ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಪಾಪ ಒಬ್ರೇ ಅನ್ಸುತ್ತೆ, ಮೇ ಬಿ ಇಬ್ರು ನನ್ಗ ಸರಿ ಗೊತ್ತಿಲ್ಲ, ಒಬ್ರಂತೂ ಖಂಡಿತವಾಗ್ಲೂ ಅಕ್ಕ ಕಲಸ್ ರೊಟ್ಟಿ ವಿಡಿಯೋ ತೋರಿಸಿ, ಕಲಸ್ ರೊಟ್ಟಿ ಮಾಡಿ, ಕಲಸ್ ರೊಟ್ಟಿ ರೆಸಿಪಿ ಹಾಕಿ ಅಂತ ಎಲ್ಲಾ ವಿಡಿಯೋಕ್ಕೂ ಕಮೆಂಟ್ ಮಾಡ್ತಾರೆ, ಮತ್ತೆ DM ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರಿಗೋಸ್ಕರ ಒಬ್ರಾಗ್ಲಿ ಇಬ್ರಾಗ್ಲಿ ನನ್ನಿಂದ ಒಂದು ರೆಸಿಪಿನ ಕೇಳ್ತಾ ಇದ್ದಾರೆ ಅಂತ ಅಂದ್ರೆ ನಾನು ಅವ್ರಿಗೆ 100% ಕೊಡ್ಲೇಬೇಕು. ಯಾಕಂತಂದ್ರೆ ನನ್ನ ವಿಡಿಯೋಗಳನ್ನ ಅಷ್ಟು ಚೆನ್ನಾಗಿ, ಅಷ್ಟು ಅಬ್ಸರ್ವ್ ಮಾಡ್ಕೊಂಡು ನೋಡ್ತಾ ಬರ್ತಾ ಇದ್ದಾರಲ್ಲ. ನಾನು ಈ ಅಡ್ಗೆನ ನನ್ನ ಮದ್ವೆ ಆದೋಸ್ತ್ರಲ್ಲಿ, ಅಂದ್ರೆ ಎಲ್ರು ಜೊತೆಲಿದ್ದಾಗ, ನಮ್ಮ ಮೈದ್ನ ಎಲ್ಲಾರು ಹೊಟ್ಟೆ ಹಳೆ ಮನೇಲಿ ಇದ್ದಾಗ ಮಾಡ್ತಾ ಇದ್ವಿ, ತುಂಬಾ ಮಾಡ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಹೊಸಮನೆಗ್ ಬಂದ್ಮೇಲೆ ನಾನು 2 ಸಲ ಮಾಡಿದೀನಿ ಅಷ್ಟೇ. ವಿಡಿಯೋದಲ್ಲಿ ಮಾಡಿದಿನೋ ಹೇಗೋ ಅದು ಕೂಡ ನನಗ್ ಮರ್ತೋಗೈತೆ. ಅದಕ್ಕೋಸ್ಕರ ಅವ್ರು ಕೇಳಿದ್ರಲ್ಲ ಅಂತ ಇವತ್ತು ಹೇಗಿದ್ರು ಕಲಸ್ ರೊಟ್ಟಿ ಟ್ರೆಡಿಷನಲ್ ಅಡಿಗೆ, ಅದಕ್ಕೋಸ್ಕರ ಏನು ಇವತ್ ಸೀರೆ ಉಟ್ಕೊಂಡ್ಬಿಟ್ಟಿದ್ರ ಅದನ್ನು ಕೇಳ್ಬೋದು. ಹೇಗಿದ್ರು ಒಲೆ ಹಚ್ಚಿ ಕಲಸ್ ರೊಟ್ಟಿ ಮಾಡ್ತಾ ಇದ್ದೀನಿ, ಅದರಿಂದ ಕಾಸ್ಟ್ಯೂಮ್ ಕೂಡ ಟ್ರೆಡಿಷನಲ್ ಆಗಿ ಇರ್ಲಿ ಅನ್ನೋ ಕಾರಣಕ್ಕೆ ರೆಡಿ ಆಗಿದ್ದೀನಿ. ಬನ್ನಿ, ಎಲ್ಲ ರೆಡಿ ಮಾಡ್ಕೊಂಡು ಅರೇಂಜ್ ಮಾಡ್ಕೊಂಡ್ ಕೂತಿದ್ದೀನಿ. ಅದಕ್ಕೆ ಏನೇನೆಲ್ಲ ಬೇಕು ಅನ್ನೋದನ್ನು ಕೂಡ, ಈ ಸಿಂಪಲ್ ಆಗಿ ಯಾವ ಅಡಿಗೆನೂ ಕೂಡ ಇರೋದಿಲ್ಲ ಮೊದ್ಲು ಕಾಲದವು, ಸ್ವಲ್ಪ ಎಲ್ಲ ಜಾಸ್ತಿ ಇದೇ ಇರುತ್ತೆ. ಫಸ್ಟ್ ಈಗ ಏನೇನ್ ಐಟಮ್ ಬೇಕು ಅಂತ ನೋಡೋಣ ಬನ್ನಿ. ಉಪ್ಪು ಆಮೇಲೆ ತಗೊಂಡ್ರಾತೆ. ಮುದ್ದೆ ಮಾಡೋದಿಕ್ಕೆ ನಾನು ಹಿಟ್ಟುಗಳನ್ನ ತಗೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, 1 ಪಾವು ನಾನು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಪಾವ್ಗಿಂತ ಕಡಿಮೆ ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ಹಾಗೆ ಇವತ್ತು ನಾನು ಕಲಸ್ ರೊಟ್ಟಿ ಮಾಡ್ತಾ ಇರೋದು ಒಡ್ರಾಗಿ ಹಿಟ್ಟಲ್ಲೇ ಅರ್ಧ ಸೇರು ಒಡ್ರಾಗಿ ಹಿಟ್ಟನ್ನ ತಗೊಂಡಿದ್ದೀನಿ. ಈ 3 ಹಿಟ್ಟುಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಮುದ್ದೆ ಮಾಡೋದಿಕ್ಕೆ ಹಿಟ್ಟು, ಅಂದ್ರೆ ಮುದ್ದೆ ಅಂದ್ರೆ ರೊಟ್ಟಿ ಮಾಡ್ಕೊಳೋದಿಕ್ಕೆ, ಮುದ್ದೆ ಮಾಡ್ಬೇಕು, ರೊಟ್ಟಿ ಮಾಡೋದಿಕ್ಕೆ ಇದು ಹಿಟ್ಟು. ಈ 3 ಹಿಟ್ಟನ್ನು ಇನ್ನು ಬೇರೆ ಪೌಡ್ರುಗಳನ್ನ ಮಾಡಿಟ್ಕೊಬೇಕು. ಕಡಲೆ ಬೀಜ ಇನ್ನು ಬೇರೆ ಪೌಡ್ರುಗಳನ್ನ ಮಾಡಿಟ್ಕೊಬೇಕು. ಕಡಲೆ ಬೀಜ 1 ಪಾವು ಅಷ್ಟು ಕಡಲೆ ಬೀಜನ ಹುರಿದು ಇಟ್ಕೊಂಡಿದೀನಿ ನೋಡಿ, 1 ಪಾವು ಕಡಲೆ ಬೀಜ. ಹಾಗೆ ಒಂದು 3 ರಿಂದ 4 ಸ್ಪೂನು ಗಸಗಸೆ, ಒಂದು 100-150 ಗ್ರಾಮ್ ಅಷ್ಟು ಎಳ್ಳು, ಇನ್ನು 1 ಪಾವುಗಿಂತ ಸ್ವಲ್ಪ ಕಡಿಮೆ ಕಡ್ಲೆ, 3 ರಿಂದ 4 ಏಲಕ್ಕಿ, ಚಿಕ್ಕ ಹೋಳು ಮೀಡಿಯಂ ಗಾತ್ರದ 1 ಹೋಳು ತೆಂಗಿನ ತುರಿ, ಬೆಲ್ಲ. ಪಾಕ ಇಟ್ಕೊಳೋದಿಕ್ಕೆ ಅಂದ್ರೆ ಕಲಸ್ ರೊಟ್ಟಿ ಮಾಡೋ ವಿಧಾನ ಬೆಲ್ಲನೂ ಬೇಕು. ಬೆಲ್ಲ ನಾನೊಂದು ಅರ್ಧ kg ಬೆಲ್ಲ ತಗೊಂಡಿದ್ದೀನಿ. ಈಗ ಪಾಕ ಇಡೋಣ ಬನ್ನಿ. ಕಡಲೆ ಬೀಜದ ಫ್ಲೇವರೇ ಜಾಸ್ತಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಇವನ್ನು ಪುಡಿ ಮಾಡ್ಕೊಬೇಕು. ಈ ಐಟಮ್ಗಳನ್ನ ನಾವು ಪುಡಿ ಮಾಡ್ಕೊಬೇಕು. ಪುಡಿ ಮಾಡಿ ಇಟ್ಕೊಂಡು ಮತ್ತೆ ಇನ್ನೇನ್ ಮಾಡ್ಬೇಕು ಅಂತ ನೋಡೋಣ. ಇಷ್ಟ ಐಟಮ್ ಬೇಕು. ಜನ ಉಪಯೋಗಿಸೋದಿಕ್ಕೆ ಇದಕ್ಕೆ ಸಿಪ್ಪೆ ತೆಗೆದು ಉಪಯೋಗಿಸ್ತಿದ್ರು. ಹಾಗೆ ಹಾಕಿದ್ರೆ ಏನು ಅಂತ ನನಗೆ ಗೊತ್ತಿಲ್ಲ. ನಮ್ಮ ಅತ್ತೆ ಅವರೆಲ್ಲ ಮಾಡ್ಬೇಕಾದ್ರೆ ಸಿಪ್ಪೆ ತೆಗ್ದೆ ಉಪಯೋಗಿಸೋರು. ನಾನು ಕೂಡ ಈ ರೀತಿ ಸಿಪ್ಪೆ ತೆಗೆದು ಈಗ ಇದನ್ನ ಮಿಕ್ಸಿಗೆ ಹಾಕೋಣ. ತಂಬ ಕಡಲೆ ಬೀಜ, ಕಡ್ಲೆ, ಏಲಕ್ಕಿ, ಗಸಗಸೆ, ಎಳ್ಳು ತೆಗ್ದಿಟ್ಕೊಂಡಿದ್ನಲ್ಲ ಅಷ್ಟನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕೊಂಡು ಪುಡಿ ಮಾಡ್ಕೊಂಡ್ ಬಂದಿದ್ದೀನಿ. ಇದನ್ನ ಒಂದ್ ಸೈಡ್ ಎತ್ತಿಕ್ಬಿಡೋಣ. ಈಗ ಪಾಕಕ್ಕೆ ನೀರು ಮಳ್ತಾ ಇದೆ, ತೋರ್ಸ್ಬಾರವ ಇಲ್ಲಿ ನೋಡಿ. ಈಗ ತೆಗ್ದಿಟ್ಕೊಂಡಿದ್ನಲ್ಲ ಬೆಲ್ಲ, ಪಾಕ ಕಾಯೋದಿಕ್ ಹಾಕೋಣ. ಇದು ಸ್ವಲ್ಪ ಏನ್ ತೀರಾ ಗಟ್ಟಿ ಪಾಕ ಬರೋದ್ ಬೇಕಿಲ್ಲ, ಎಳೆ ಪಾಕ ಬಂದ್ರೆ ಸಾಕು. ಮುಚ್ಚಳ ಮುಚ್ಚಿ ಕುದಿಸೋಣ. ಅದು ಪಾಕ ಆಗೋವರೆಗೂ ಚೆನ್ನಾಗಿ ಕಾಯಲಿ. ಅಷ್ಟರಲ್ಲಿ ಮುದ್ದೆಗೆ ಇನ್ನೇನ್ ಬೇಕು ಅಂತ ನೋಡ್ಕೋಣ. ಇನ್ನೇನು 3 ತರದ ಹಿಟ್ಟುಗಳನ್ನು ಕೂಡ ರೆಡಿ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದರಿಂದ ನಾವು
ರೊಟ್ಟಿ ಮಾಡೋದಿಕ್ಕೆ ಮುದ್ದೆ ಮಾಡ್ಕೊಬೇಕಷ್ಟೆ. ಅದು ಪಾಕದ ಇಳಿಸ್ಬಿಟ್ಟೆ ಮುದ್ದೆ ಮಾಡೋಣ. ನೋಡಿ ಇವಾಗ ಪಾಕ ಬಂದಿದೆ. ನಾವು ಪಾತ್ರೆನ ಅದು ಒಲೆ ಮೇಲೆ ಇದ್ದಂಗೆನೆ ಈ ಪೌಡ್ರನ್ನ ಹಾಕಿ ಒಂದೇ 1 ಸೆಕೆಂಡ್, ಜಾಸ್ತಿ ಟೈಮ್ ಏನಿಲ್ಲ, ಅದನ್ನ ಇನ್ನೇನ್ ಕೆಳಗೆ ಇಳಿಸ್ಬೇಕು ಅನ್ನೋ ಟೈಮಲ್ಲಿ ಈ ಪುಡಿ ಮಾಡಿದ್ವಲ್ಲ ಆ ಪೌಡ್ರನ್ನ ಹಾಕಿ ಕೈ ಆಡ್ಕೊಂಡ್ ಹಾಕ್ಬೇಕು. ಇದು ತುಂಬಾ ಗಟ್ಟಿ ಆಗೋದೇನ್ ಬೇಕಿಲ್ಲ, ರೊಟ್ಟಿ ಹಾಕಿದಾಗ ನಮ್ಗೆ ಅದು ಗಟ್ಟಿ ಬರ್ಬೇಕು. ನೋಡಿ ಈ ರೀತಿಯಾಗಿ ನಿಮ್ಗೆ ಯಾವ ಅಳತೆಗೆ ಬೇಕೋ ಆ ಅಳತೆಗೆ ಈ ಪೌಡ್ರನ್ನ ಹಾಕ್ಬೇಕು. ನೋಡಿ ನಾನು ಪುಡಿ ಮಾಡಿಟ್ಟಿದ್ದು ಕರೆಕ್ಟ್ ಅಳತೆಲಿ ಇದೆ, ಪೂರ್ತಿ ಹಾಕಿದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ನಂತರ ಕಾಯಿ ತುರಿನು ಕೂಡ ಒಬ್ಬೊಬ್ರು ರುಬ್ಬೋದಿಕ್ಕೆ ಹಾಕ್ತಾರೆ. ರುಬ್ಬೋದಿಕ್ ಹಾಕಿದ್ರೆ ಅದೆಲ್ಲ ಒಂಥರ ಪೇಸ್ಟ್ ತರ ಆಗೋಗುತ್ತೆ. ಈ ರೀತಿ ಹಾಗೇನೆ ಹಾಕಿದ್ರೇನೆ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಈಗ ಮಿಕ್ಸ್ ಮಾಡಿ ಒಂದೇ 1 ಸೆಕೆಂಡ್ ಕುದಿ ಬರ್ಬೇಕಷ್ಟೇ, ತುಂಬಾ ಜಾಸ್ತಿ ಹೊತ್ತೇನು ಕುದಿಸೋದ್ ಬೇಕಿಲ್ಲ. ಈಗ ನೋಡಿ ಇದು ಸರಿಯಾಗಿದೆ. ಈಗ ಇದನ್ನ ನಾವು ಕೆಳಗಡೆ ಇಳಿಸಿ ಮುದ್ದೆ ರೆಡಿ ಮಾಡ್ಕೊಳ್ಳೋಣ. ಮುದ್ದೆ ಮಾಡೋದಕ್ಕೆ ನೀರ್ ಇಡ್ತಾ ಇದ್ದೀನಿ. ಮುದ್ದೆ ನಾವು ಒಂದು 5-6 ರೊಟ್ಟಿ, ಒಂದು 7-8 ರೊಟ್ಟಿ ಆಗೋವಷ್ಟು ಪಾಕ ರೆಡಿ ಮಾಡಿದೀವಿ. ಅದಕ್ಕೋಸ್ಕರ ಒಂದು 7-8 ರೊಟ್ಟಿ ಆಗೋವಷ್ಟು ನೀರಿಟ್ಟು ಮುದ್ದೆ ಮಾಡೋಣ. ಉಪ್ಪು ತಂಬೋಗು, ತಡಿ ಉಪ್ಪಾಕನ, ಉಪ್ಪಿನ. ಈಗ ರುಚಿಗೆ ತಕ್ಕಷ್ಟು, ಅಂದ್ರೆ ತುಂಬಾ ಜಾಸ್ತಿ ಏನ್ ಬೇಡ. ಯಾವುದೇ ಸ್ವೀಟ್ಗೂ ಕೂಡ 1 ಕಲ್ಲು ಉಪ್ಪು ಹಾಕಿರೇ ಟೇಸ್ಟ್ ಅನ್ನೋ ತರ ಸ್ವಲ್ಪ ಹತ್ರಕ್ ತಮ್ಮನ್ ತೋರಿಸ್ಬೇಕು. ಎಲ್ಲದನ್ನು ನೀನು ಎಷ್ಟು ಹಾಕ್ತಿವಿ ಅಂತ ಕಾಣಿಸಲ್ಲ ನೋಡು. ಒಂದ್ ಸ್ವಲ್ಪ ಉಪ್ಪು ಹಾಕಿ ಇವಾಗ ನೀರ್ನ ಕಾಯೋದಿಕ್ ಬಿಡೋಣ. ಕುದೀತಾ ಐತೆ, ಕುದಿ ತೆಗಿಯೋಣ. ಹತ್ರಕ್ ಬಂದ್ ತೋರ್ಸು, ನೀರ್ ಮಾಡತ್ತಿರಲ್ಲ. ಸ್ವಲ್ಪ ಕುದಿ ತಕ್ಕೋಣ, ಯಾಕೆಂದ್ರೆ ಮುದ್ದೆ ಗಟ್ಟಿ ಆದಾಗ ಹಾಕೋದಿಕ್ಕೆ. ಈಗ ಹಿಟ್ಟು ಹಾಕೋಣ. ಮುದ್ದೆಗೆ ಸ್ವಲ್ಪ ಗಟ್ಟಿನೇ ಇರ್ಬೇಕು, ರೊಟ್ಟಿಗೆ ನಮ್ಗೆ. ನೋಡಿ ಈಗ ಮಿಕ್ಸ್ ಮಾಡ್ಕೊಂಡಿರೋ ಹಿಟ್ಟನ್ನ ಹಾಕ್ತಾ ಇದ್ದೀನಿ ನಾನು. ಈ ರೀತಿಯಾಗಿ ಬೇಯೋದಿಕ್ ಬಿಡೋಣ ಹಿಟ್ಟನ್ನ. 2-3 ನಿಮಿಷ ಮುಚ್ಚಳ ಮುಚ್ಚಿ ಬೇಯೋದಿಕ್ ಬಿಡೋಣ. ಆಗ್ತಾ ಇಲ್ಲ, ಹೊಗೆ ಕಣ್ಣಿಗೆ ಬತ್ತೈತೆ ಪಾಪ. ಮಡಿಕೆಲಿ ಮೊದ್ಲು ಮಾಡಿ ಎಲ್ಲಿ ಹೊಡ್ಕೊಂಡೋಗುತ್ತೋ ಅಂತ ಭಯ, ಕೂಡ್ಸಕ್ಕೆ ಭಯ. ಚೆನ್ನಾಗಿ ಹಿಂಗ್ ಕೂಡಿಸ್ಬೇಕು. ಕೂಡಿಸ್ಬೇಕಾರೆ ತಡಿ ನಿಧಾನಕ್ಕೆ ಕೂಡಿಸ್ಬೇಕು. ಮಡಿಕೆ ಒಡೆದೋಗ್ಬಿಡುತ್ತೆ ನೋಡು. ಈ ರೀತಿ ನಾರ್ ಬರೋ ತಕನ ಮುದ್ದೆ ಕೂಡಿಸ್ಬೇಕು. ಐತೆ, ಇದನ್ನ ತಗೊಂಡು ರೊಟ್ಟಿ ಮಾಡೋಣ ಈಗ. ಈಗ ಇದೊಂದು ರೊಟ್ಟಿ ಬೇಯಿಸ್ಕೊಬೇಕು. ಅಲ್ಲಕಂಪಪ್ಪ ತಡಿ, ಹಿಂಗಾತು ಇಲ್ಲಿ, ಇಲ್ಲೂ ಆತೇನೋ. ಇದು ಮಡಿಕೆ ಅಗಳು, ಮಡಿಕೆ ಕಾವು ಅನ್ನೋದ್ ಯಾಕೆ ಹೇಳು, ಪ್ಲೇಟ್ ಇಕ್ಕಿರು ಹಿಂಗಾಯ್ತಿ. ನಿಮ್ಮ ಅಪ್ಪ ನೋಡ್ಬೇಕ ಈಗ. ಬಾ ಈಗ ಮುದ್ದೆ ಕಟ್ಟಿ ಇಕ್ಕೋಣ ಫಸ್ಟ್. ಇದು ಸೇಮ್ ಶಾವ್ಗೆ ಮುದ್ದೆ ಇರುತ್ತಲ್ಲಪ್ಪ, ಹಂಗೆ ಇರ್ಬೇಕು, ಅಷ್ಟ್ ಗಟ್ಟಿಗೆ. ಈಗ ಇದನ್ನ ನಾವು ಮುದ್ದೆ ರೊಟ್ಟಿ ಮಾಡಿ ಬೇಯಿಸಿ ಮುರ್ದಾಕ್ಬೇಕು. ಮೋಕ್ಷ ಬಾರವ, ಹೆಲ್ಪ್ ಮಾಡ್ಬಾ, ಪ್ರೆಸ್ ಮಾಡ್ಕೊಡ್ತೀಯ ರೊಟ್ಟಿಯ? ಬಾ, ಪ್ರೆಸ್ ಮಾಡಕ್ ಇಷ್ಟವಾ? ಕೂತ್ಕಾಲ್. ಯೂನಿಫಾರ್ಮ್ ಚೇಂಜ್ ಮಾಡಲ್ವಾ? ಅದನ್ನ ತಕ್ಕ ಒಗ್ಯದ. ಫಸ್ಟ್ ಮುದ್ದೆಗಳು ಮಾಡ್ಕೊಳನ್ ತಡಿ. ತಗೊಂಡು ಈಗಿಟ್ಟು ಇನ್ನೊಂದ್ ಪೇಪರ್ ಹಾಕಿ ಒತ್ತು. ಈಗ ಒತ್ತಬೇಕು. ಸಾಕ್ ಮುರ್ಕೊಂಡತ್ತು. ಎಲ್ಲಿ ಹೆಂಗಾಯ್ತು ನೋಡೋದು. ಓಟ್ ಒತ್ತಿದ್ಯಾ ನೋಡು. ಹಬ್ಬ ಒತ್ತೇವ್ಕಂಡ್ರಿ, ಓಟಗಳ ಒತ್ತೈತ್ ನೋಡು. ಈಗ ಬಾಲ್ಗೆ ಹಾಕ್ಬಿಡಣ. ನೋಡೀಗ
ಬೇಯಿಸೋದೀಗ. ಹಾ, ಚೆನ್ನಾಗ್ ಬಂತಲ್ವಾ? ಬರವ ಬರವ, ಈಗ ಬಾ. ನೋಡಿ ನೋಡಿ, ರೊಟ್ಟಿ ಈ ತರ ಬೆಂದಿದೆ. ಎಷ್ಟ್ ಚೆನ್ನಾಗ್ ಬರ್ತಾ ಇದೆ ರೊಟ್ಟಿ. ವಡ್ರಾಗಿ ಹಿಟ್ಟಲ್ಲಿ ಮಾಡಿದ್ರೆ ಅದ್ರ ಟೇಸ್ಟೇ ಬೇರೆ. ಬನ್ನಿ ಈಗ ಇನ್ನೊಂದು ಬೇಯಿಸೋಣ. ಹಾ, ಓಹ್ ಉಫ್ ಉಫ್, ಇರ್ಲಿ ಬಿಡು ಮಡ್ಚ್ಕಂತು. ನಾನು ಒಂಚೂರು ಲೇಸಿಯಾಗಿ ಆಗ್ತಿ. ಗೊತ್ತನಾ? ಇಡು, ಬೇಗ 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 ಒತ್ತು, ಟೈಮ್ ಆತು. ಸಾಕು ಒತ್ತಮ್ಮ. ಒತ್ತು ಒತ್ತು ಬೇಗ. ಇಲ್ಲ, ಹೇಳು. ಸೈಡ್ ಒತ್ತಬೇಡ, ಎದ್ದೇಳ್ಬೇಡ. ಸಣ್ಣಗೆ ಒತ್ತು, ತೀರಾ ತೆಳ್ಬಾತ್ರ ಕಿತ್ಕೊಂಡ್ ಹೋಗ್ತವೆ. ಸಾಕು. ಹೌದಾ? ಪಾಪ ತಮ್ಮ ನೋಡೋದೀಗ. ನೋಡಿ ಎಷ್ಟ್ ಚೆನ್ನಾಗ್ ಬಂದವ್ ರೊಟ್ಟಿ. ಬಾ, ಇದನ್ ಪುಟಾಣಿ ಗೊತ್ತೇಳು, ಮೋಕ್ಷ ನಂಗೆ ಐತದು. ಈಗ ರೊಟ್ಟಿಗಳೆಲ್ಲ ರೆಡಿಯಾಗಿದೆ. ತಾಂಬ ರೊಟ್ಟಿ ತೋರ್ಸನ್. ಏನೇನ್ ಫೈನಲ್ ಆತು, ರೊಟ್ಟಿಗಳೆಲ್ಲ ಆದು. ಇಲ್ಲಿ ರೊಟ್ಟಿ ತೋರ್ಸು. ಓ, ಇನ್ನೋಡು 6-7 ರೊಟ್ಟಿ ಆಗಿದಾವೆ ನೋಡಿಲಿ. ಅದ್ ಲಾಸ್ಟ್ ಇಂದ ಒತ್ತು ನೋಡು. ಪಾಕನು ಕೂಡ ತುಂಬಾ ಚೆನ್ನಾಗ್ ಬಂದಿದೆ ಅನ್ನಿಸ್ತಾಯ್ತು ನೋಡೋದಿಕ್ಕೆ. ಗಟ್ಟಿ ಎಲ್ಲ ಸರಿಯಾಗಿದೆ. ಈಗ ಇದಕ್ಕೆ ರೊಟ್ಟಿನೆಲ್ಲ ಮುರ್ದಾಕದು. ಇದೇ ಕಲಸ ರೊಟ್ಟಿ. ಇನ್ನೆಲ್ಲ ಈಗ ರೊಟ್ಟಿ ಎಲ್ಲ ರೆಡಿ ಆಗ್ಯವೈತೆ. ಬಾ, ಪಾಕ ತೋರ್ಸನ್ ತಾಂಬ ಹತ್ರಕ್ಕೆ. ಪಾಕ ಯಾವ ರೀತಿ ರೆಡಿ ಆಗಿದೆ ಅಂತ. ಚೆನ್ನಾಗ್ ಬೆಳಕ್ ಕಾಣಿಸ್ತಾಯ್ತ? ಹೌದು, ಕಾಣಿಸ್ತಾಯ್ತೇನಮ್ಮ? ನೋಡು, ಈ ಒಳತೆಲಿ ಗಟ್ಟಿಗೆ ಈ ರೀತಿ ಪೌಡ್ರ್ ಎಲ್ಲ ಹಾಕಿ, ಕಾಯೆಲ್ಲ ಹಾಕಿರೋದು ಈ ರೀತಿ ರೆಡಿ ಆಗಿದೆ. ಇಷ್ಟ ಅಳತೆಲಿ. ಈಗ ರೊಟ್ಟಿ ಮುರ್ದಾಕನ. ರೊಟ್ಟಿ ನಾನು ಅದಕ್ಕೆ ಡೈರೆಕ್ಟ್ ಮುರ್ದಾಕ್ಬೋದು. ಇಲ್ಲಿ ತೋರಿಸ್ತೀನಿ ನೋಡಿ. ಈ ರೀತಿ ಚಿಕ್ಕದಾಗಿ ರೊಟ್ಟಿಗಳನ್ನೆಲ್ಲ ಮುರ್ಕೊಳ್ಳೋಣ. ಚಿಕ್ಕ ಪೀಸ್ ಹಂಗೆ ಈಗ ರೊಟ್ಟಿ ಮುರ್ದ್ಕೊಳ್ಳೋಣ. ಎಲ್ಲಾ ರೊಟ್ಟಿ ಮಾಡಿರೋ ರೊಟ್ಟಿ ಎಲ್ಲದನ್ನು ಕೂಡ ಪೀಸ್ ಮಾಡಿ ಇಟ್ಕೊಳ್ಳೋಣ. ರೊಟ್ಟಿ ಪೀಸ್ ಮಾಡ್ಕೊಂಡಿದೀನಿ. ಇನ್ನು ರೊಟ್ಟಿ ಉಳಿದಿದೆ. ಬೇಕು ಅನ್ಸರೆ ಮುರ್ದ್ ಹಾಕೊಬಹುದು. ಗಟ್ಟಿ ಆಯ್ತು ಅಂತ ಅನ್ಸರೆ ಅಷ್ಟಕ್ಕೆ ನಿಲ್ಲಿಸ್ಬೋದು. ನೋಡಿ, ಇಷ್ಟು ಈಗ ಮುರ್ದಿರೋ ರೊಟ್ಟಿ ಪೀಸ್ಗಳನ್ನ ಅದ್ರೊಳಗಡೆ ಹಾಕ್ತಾ ಇದ್ದೀನಿ. ಇದಕ್ಕೆ ಅದನ್ನ ಈ ರೀತಿ ಹಾಕಿ ಕಲ್ಸೋದಕ್ಕೆ ಅದನ್ನ ಕಲಸ ರೊಟ್ಟಿ ಅಂತ ಅನ್ನೋದು. ನೋಡಿ ನೋಡಿ, ಇನ್ನು ತೆಳುವಾಗಿದೆ. ಬೇಕು ಅಂದ್ರೆ ರೊಟ್ಟಿ ಪೀಸ್ಗಳನ್ನ ಹಾಕೊಬಹುದು. ಇಲ್ಲ ನಮ್ಗೆ ತುಂಬಾ ತೆಳುವಂಗೆ ಇರ್ಬೇಕು ಅಂತ ಅನ್ನೋದಾದ್ರೆ ಹಾಗೆ ಬಿಟ್ಕೊಬಹುದು. ಇಲ್ಲ, ಇನ್ನೂ ಒಂದ್ ರೊಟ್ಟಿ ಮುರಿದ್ ಹಾಕ್ಬಹುದು. ನಾನ್ ಮತ್ತೆ ಇನ್ನೊಂದ್ ರೊಟ್ಟಿನ ಮುರಿದ್ ಹಾಕ್ತೀನಿ. ಫ್ರೆಂಡ್ಸ್, ನೋಡೋದಿಕ್ಕೆ ತುಂಬಾ ಚೆನ್ನಾಗ್ ಬಂದಿದೆ. ಈಗ ಬೋಲಿಗೆ ಸರ್ವ್ ಮಾಡಿ ಟೇಸ್ಟ್ ಮಾಡೇ ಬಿಡ್ತೀನಿ. ವಾವ್, ಒಂದೇ ಸೌಟಿಗೆ ತುಂಬ್ತು ಈ ರೀತಿ. ವಾವ್, ನೋಡ್ತಾ ಇದ್ರೇನೆ ತುಂಬಾ ಚೆನ್ನಾಗ್ ಬಂದಿದೆ ಅನ್ನಿಸ್ತಾ ಇದೆ. ಇದು ಇನ್ನೊಂದ್ ಸ್ವಲ್ಪ ನೆನ್ಕೊಬೇಕು. ನೆನ್ಕೊಂಡ್ರೆ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ. ಅಷ್ಟ್ರಲ್ಲಿ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಂತಾ ಇದ್ದೀನಿ ಅಷ್ಟೇ. ಸಕ್ಕತ್ತಾಗಿದೆ ನಿಜವಾಗ್ಲು. ವಿಡಿಯೋಕೆ ಅಂತ ಹೇಳ್ತಾ ಇರೋದಲ್ಲ, ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಬಾಯ್ ಪಾಪ, ಬಾರ. ಈಗ ಯಾಕೆ ನಾನು ಒಳಗಡೆ ತಗೊಂಬಂದ್ಮೇಲೆ ವಿಡಿಯೋ ಹಿಡಿತಾ ಇದ್ದೀನಿ ಅಂತ ಅಂದರೆ, ಅವಾಗಲೇ ನಾನು ತೋರಿಸಿದ್ನಲ್ಲ, ಅವಾಗ ಇನ್ನೂ ರೊಟ್ಟಿ ಎಲ್ಲ ಕದ್ರಿಕೊಂಡಿರಲಿಲ್ಲ. ಅಂದರೆ ರೊಟ್ಟಿ ಹಾಗೆ ಇತ್ತು. ನಿಮಗೆಲ್ಲ ಹೊಂದ್ಕೊಂಡಿಲ್ವೇನೋ, ಇದ ಕಲಸ ರೊಟ್ಟಿ ಅಂತ ಅನಿಸ್ತೇನೋ ಅಂತೇಳಿ. ನೋಡಿ, ಇದು ಆಲ್ರೆಡಿ ಇವಾಗ ಮಾಡಿ 1 ಅವರ್ ಆಗಿದೆ. ಈಗ ಯಾವ ರೀತಿ ಆಗಿದೆ ನೋಡಿ. ಈ ಅದಕ್ಕೆ ಬಂದರೆ ಪರ್ಫೆಕ್ಟ್ ಅದ. ತುಂಬ ಗಟ್ಟಿ ಆದರೂ ಕೂಡ ಅದು ಚೆನ್ನಾಗಿರೋದಿಲ್ಲ. ಈ ನೋಡಿ, ರೊಟ್ಟಿ ಇದರೊಳಗಡೆ ಕಾಣಿಸ್ತಲೇ ಇಲ್ಲ. ಅದಕ್ಕೋಸ್ಕರ ಈಗ ಒಂದು ಚಿಕ್ಕದಾಗಿ ಈ ಕ್ಲಿಪ್ನು ಕೂಡ ಸೇರಿಸ್ತಾ ಇದ್ದೀನಿ ಅಷ್ಟೇ. ಆವಾಗಲೇ ನಿಮ್ಗೆ ಹಂಗೆ ಅನಿಸುತ್ತೇನೋ ಅನ್ನೋದಕ್ಕೆ. 1 ಅವರ್ 2 ಅವರ್ ಚೆನ್ನಾಗಿ ಪಾಕದಲ್ಲಿ ರೊಟ್ಟಿ ನೆನ್ಕೊಂಡಾಗಲೇ ಅದು 1 ಗಂಟೆ ಅಥವಾ 2 ಗಂಟೆ ಹೊತ್ತು ಪಾಕದಲ್ಲಿ ರೊಟ್ಟಿ ಚೆನ್ನಾಗಿ ನೆನ್ಕೊಂಡಾಗಲೇ ಕಲಸ ರೊಟ್ಟಿ ನಮಗೆ ಟೇಸ್ಟು ಮತ್ತು ಹದ ಸಿಗೋದು. ತುಂಬ ಚೆನ್ನಾಗಾಗಿದೆ. ನಾನು ಅದಕ್ಕೋಸ್ಕರನೇ ಕೆಲಸ ಎಲ್ಲ ಮುಗಿಸಿ ಇದ್ಮೇಲೆ ಇದೊಂದು ಕ್ಲಿಪ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ವಿಡಿಯೋ ತಗೊಂಡೆ. ಅದಕ್ಕೆ ಆದರೆ ಕಲಸ ರೊಟ್ಟಿ ಸಕ್ಕತ್ತಾಗಿರುತ್ತೆ. ನನ್ನ ಮಗನಿಗೆ ಟೇಸ್ಟ್ ಜಾಸ್ತಿ ಇಷ್ಟ ಆಯ್ತು. ಇದು 2nd ರೌಂಡ್. ಆಲ್ರೆಡಿ ನಾವೆಲ್ಲರೂ ಕೂಡ ಒಂದೊಂದು ರೌಂಡ್ ತಿಂದಿದ್ವಿ. ನನ್ನ ಮಗಂದು ಇದು 2nd ರೌಂಡು. ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತ ಅಂದ, ಮತ್ತೆ ಹಾಕಿಸ್ಕೊಂಡಿದ್ದಾನೆ. ನೋಡಿದ್ರಲ್ಲ ಫ್ರೆಂಡ್ಸ್, ನೋಡಿದ್ರಲ್ಲ, ಈ ಟೈಪಲ್ಲಿ ಕಲಸ ರೊಟ್ಟಿ ಮಾಡಿ
ಕಲಸ್ ರೊಟ್ಟಿ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ. ಈ ವ್ಲಾಗ್ ಹೇಗ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ನನ್ನ ವ್ಯೂವರ್ಸ್ಗೆ ಖುಷಿಯಾಗಿದೆ ಅಂತ ಅನ್ಕೊಂತೀನಿ. ಪಾಪ ತುಂಬಾ ದಿನದಿಂದ ಕೇಳ್ತಾ ಇದ್ರು, ಅಕಸ್ಮಾತ್ ಈ ವಿಡಿಯೋ ನೋಡಿದ್ರೆ ಕಮೆಂಟ್ ಹಾಕಿ, ಥ್ಯಾಂಕ್ಸ್ ಅಕ್ಕ ನನ್ಗೋಸ್ಕರ ಈ ವಿಡಿಯೋ ತೋರಿಸಿದೀರಾ ಅಂತ. ನೀವು ನನಗೆ ಕಮೆಂಟ್ಸ್ ಮಾಡಿ ಹೇಳಿದ್ದಕ್ಕೆ ನಿಮ್ಗೂ ಕೂಡ ಥ್ಯಾಂಕ್ಸ್. ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಮತ್ತೊಂದು ಒಳ್ಳೆ ವ್ಲಾಗ್ ಅಂದಿಗೆ ಸಿಗೋಣ.